ಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ಭರ್ಜರಿಯಾಗಿ ನಡೆಯುತ್ತಿದ್ದವು. ಇಡೀ ಅಯೋಧ್ಯೆ ಸಂತೋಷದಲ್ಲಿತ್ತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಕೈಕೇಯಿ ರಾಣಿ ತನ್ನ 2 ವರಗಳನ್ನು ಕೇಳಿದಳು. ರಾಮನು 14 ವರ್ಷ ವನವಾಸಕ್ಕೆ ಹೋಗಬೇಕು ಮತ್ತು ಭರತನಿಗೆ ರಾಜ್ಯಾಭಿಷೇಕವಾಗಬೇಕು. ತಂದೆಯ ವಚನವನ್ನು ಉಳಿಸಲು ಶ್ರೀರಾಮನು ಯಾವುದೇ ವಿರೋಧವಿಲ್ಲದೆ ವನವಾಸಕ್ಕೆ ಹೊರಟನು. ಆ ಸಮಯದಲ್ಲಿ ಭರತನು ಅಯೋಧ್ಯೆಯಲ್ಲಿ ಇರಲಿಲ್ಲ. ಕೆಲವು ದಿನಗಳ ನಂತರ ಭರತನು ಅಯೋಧ್ಯೆಗೆ ಹಿಂದಿರುಗಿದಾಗ ನಡೆದ ಸಂಗತಿಯನ್ನು ತಿಳಿದು ಆಘಾತಕ್ಕೊಳಗಾದನು. ತನ್ನ ಅಣ್ಣ ರಾಮ ವನವಾಸಕ್ಕೆ ಹೋಗಿರುವುದು, ತಂದೆ ದಶರಥರು ದುಃಖದಿಂದ ನಿಧನರಾಗಿರುವುದು ಮತ್ತು ತನ್ನ ತಾಯಿಯ ಕಾರಣದಿಂದ ತನಗೆ ರಾಜ್ಯ ದೊರೆತಿರುವುದು, ಇವೆಲ್ಲವನ್ನು ಕೇಳಿದ ಭರತನ ಹೃದಯವೇ ಒಡೆದು ಹೋಯಿತು. ಅವನು ಸಿಂಹಾಸನವನ್ನು ಸ್ವೀಕರಿಸಲು ನಿರಾಕರಿಸಿದನು. ನನಗೆ ಈ ರಾಜ್ಯ ಬೇಡ, ನನ್ನ ಅಣ್ಣ ರಾಮನೇ ಅಯೋಧ್ಯೆಯ ರಾಜ, ಅವರನ್ನು ಮರಳಿ ಕರೆತರುತ್ತೇನೆ ಎಂದು ನಿರ್ಧರಿಸಿದನು. ಭರತನು ತನ್ನ ಸಹೋದರರು, ಗುರುಗಳು ಮತ್ತು ಅಯೋಧ್ಯೆಯ ಜನರೊಂದಿಗೆ ಅರಣ್ಯಕ್ಕೆ ಹೊರಟನು. ಅಲ್ಲಿ ಶ್ರೀರಾಮನನ್ನು ಭೇಟಿಯಾದ ಭರತನು ಕಣ್ಣೀರಿನಿಂದ ಹೇಳಿದನು, ಅಣ್ಣ, ಅಯೋಧ್ಯೆಗೆ ಮರಳಿ ಬನ್ನಿ, ನಿಮ್ಮಿಲ್ಲದೆ ನನಗೆ ಈ ರಾಜ್ಯ ಬೇಡ. ಆದರೆ ಶ್ರೀರಾಮನು ತಂದೆ ದಶರಥರ ವಚನವನ್ನು ನೆನಪಿಸಿದನು. ಭರತ, ತಂದೆಯ ಮಾತನ್ನು ನಾನು ತಪ್ಪಲಾರೆ, 14 ವರ್ಷಗಳ ವನವಾಸವನ್ನು ಪೂರ್ಣಗೊಳಿಸಲೇಬೇಕು ಎಂದನು. ಭರತನಿಗೆ ಅಣ್ಣನ ಧರ್ಮವನ್ನು ಮುರಿಯಲು ಮನಸ್ಸಾಗಲಿಲ್ಲ. ಆಗ ಅವನು ಶ್ರೀರಾಮನಲ್ಲಿ ಒಂದು ವಿನಂತಿ ಮಾಡಿದನು, ಅಣ್ಣ, ನೀವು ನನ್ನ ಜೊತೆ ಅಯೋಧ್ಯೆಗೆ ಬರಲಾಗದಿದ್ದರೆ ನಿಮ್ಮ ಪಾದುಕೆಗಳನ್ನು ನನಗೆ ನೀಡಿ. ಶ್ರೀರಾಮನು ತನ್ನ ಪಾದುಕೆಗಳನ್ನು ಭರತನಿಗೆ ನೀಡಿದನು. ಭರತನು ಆ ಪಾದುಕೆಗಳನ್ನು ಭಕ್ತಿಯಿಂದ ತಲೆಯ ಮೇಲೆ ಹೊತ್ತು ಅಯೋಧ್ಯೆಗೆ ಮರಳಿದನು. ಅಯೋಧ್ಯೆಗೆ ಬಂದ ನಂತರ ಎಲ್ಲರೂ ಭರತನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ ಎಂದುಕೊಂಡಿದ್ದರು. ಆದರೆ ಭರತನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲಿಲ್ಲ. ಅವನು ಶ್ರೀರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇಟ್ಟು ಹೇಳಿದನು, ಈ ಸಿಂಹಾಸನದ ನಿಜವಾದ ರಾಜ ಶ್ರೀರಾಮನೇ, ನಾನು ಅವರ ಪರವಾಗಿ ರಾಜ್ಯವನ್ನು ನೋಡಿಕೊಳ್ಳುವ ಸೇವಕ ಮಾತ್ರ. ಆ ದಿನದಿಂದ ಭರತನು ತನ್ನ ಸ್ವಾರ್ಥಕ್ಕಾಗಿ ರಾಜ್ಯಭಾರ ಮಾಡಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಆಶಯವಿತ್ತು, 14 ವರ್ಷಗಳ ನಂತರ ನನ್ನ ಅಣ್ಣ ರಾಮನು ಅಯೋಧ್ಯೆಗೆ ಮರಳಬೇಕು. ಭರತನ ಈ ನಡೆ ಅಣ್ಣನ ಮೇಲಿನ ಪ್ರೀತಿ, ಭಕ್ತಿ ಮತ್ತು ಧರ್ಮನಿಷ್ಠೆಗೆ ಅಪರೂಪದ ಉದಾಹರಣೆಯಾಯಿತು. ಇದು ಕೇವಲ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇಟ್ಟ ಕಥೆಯಲ್ಲ. ಅಧಿಕಾರಕ್ಕಿಂತ ಧರ್ಮ ದೊಡ್ಡದು, ಸಿಂಹಾಸನಕ್ಕಿಂತ ಸಂಬಂಧ ದೊಡ್ಡದು, ಸ್ವಾರ್ಥಕ್ಕಿಂತ ತ್ಯಾಗ ದೊಡ್ಡದು ಎಂಬುದನ್ನು ಜಗತ್ತಿಗೆ ತೋರಿಸಿದ ಕಥೆ. ಶ್ರೀರಾಮನ ಪಾದುಕೆಗಳು ಸಿಂಹಾಸನದ ಮೇಲೆ ಇದ್ದ ಆ ಕ್ಷಣ ಅಯೋಧ್ಯೆಯ ಸಿಂಹಾಸನಕ್ಕೆ ಒಬ್ಬ ರಾಜನಲ್ಲ, ಧರ್ಮವೇ ಅಧಿಪತಿಯಾದ ಕ್ಷಣವಾಗಿತ್ತು. ಜೈ ಶ್ರೀರಾಮ.